ನಮಸ್ಕಾರ ಸ್ನೇಹಿತರೆ, ಟಿ ನಿಕಿಫೈ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಿಮಗೆ ಈ ಥರದ ಫ್ಲವರ್ಸ್ ಹೇಗೆ ಮಾಡುವುದನ್ನು ತೋರಿಸುತ್ತೇವೆ. ಇದು ಯಾವ ಫ್ಲವರ್ ಅಂತ ಕೆಳಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಕೂಡ ಈಸಿಯಾಗಿ ಈ ಥರ ಫ್ಲವರ್ಸ್ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು. ಇದಕ್ಕೆ ನಿಮಗೆ ಬೇಕಾಗಿರೋದು ಸ್ಟಾಕಿಂಗ್ಸ್, ಕನ್ನಡದಲ್ಲಿ ಇದನ್ನೇ ಡೆಕೋರೇಷನ್ ತಂತಿ ಅಂತಾರೆ, ಕ್ರಾಫ್ಟ್ ಕ್ಲಾತ್ ಸಾಕ್ಸ್, ಗ್ರೀನ್ ಫ್ಲವರ್ ಟೇಪ್, ಥ್ರೆಡ್ ಮತ್ತು ಸೀಜರ್ಸ್ ಆ್ಯಂಡ್ ಪಕ್ಕಡ್ ಇಟ್ಕೊಳ್ಳಿ ಬೇಕಾಗುತ್ತೆ. ಮೊದಲು ನಾವು ಪೆಟಲ್ಸ್ ಹೇಗೆ ಮಾಡುವುದು ಅಂತ ನೋಡೋಣ. ಇದೇ ಥರ ಸ್ಟಾಕಿಂಗ್ಸ್ನ ಪೆಟಲ್ ಶೇಪಲ್ಲಿ ಒಂದು ಸೈಜ್ ಕಟ್ ಮಾಡಿಕೊಳ್ಳಿ. ಸ್ಟಾಕಿಂಗ್ಸ್ ಎಂಡನ್ನು ಹೀಗೆ ಟ್ವಿಸ್ಟ್ ಮತ್ತು ಲಾಕ್ ಮಾಡಿ. ನೆಕ್ಸ್ಟ್ ಒಂದು ಸಾಕ್ಸ್ ಕ್ಲಾತ್ನ ಈ ಸ್ಟಾಕಿಂಗ್ಸ್ ಮೇಲೆ ಈ ಥರ ಕವರ್ ಮಾಡಿಕೊಳ್ಳಿ. ನೀವು ಎಷ್ಟು ಸ್ಟ್ರೆಚ್ ಮಾಡುತ್ತೀರಾ ಅಷ್ಟೇ ಶೇಡ್ಸ್ ಚೆನ್ನಾಗಿ ಬರುತ್ತದೆ. ಕ್ಲಾತ್ಸ್ನ ಪೆಟಲ್ ಆಕಾರದಲ್ಲಿ ಸೆಟ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಳ್ಳಿ. ಒಂದು ಥ್ರೆಡ್ನಿಂದ ಈ ಥರ ಎಂಡನ್ನು ಸುತ್ತಿ ಗಂಟನ್ನು ಹಾಕಿಕೊಳ್ಳಿ. ಇನ್ನು ಸೆಕ್ಯೂರ್ ಮಾಡೋಕ್ಕೆ ಗ್ಲೂನ ಥ್ರೆಡ್ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ. ಇದರಿಂದ ಥ್ರೆಡ್ ನಾಟ್ ಸೆಕ್ಯೂರ್ ಆಗಿ ಇರುತ್ತದೆ. ಈಗ ಪೆಟಲ್ ಈ ಥರ ಕಾಣಿಸುತ್ತದೆ. ಇದೇ ಥರ 6 ರಿಂದ 7 ಪೆಟಲ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಎಲ್ಲ ಪೆಟಲ್ಸ್ನ ಈ ಥರ ಜೋಡಿಸಿ ಒಂದು ಫ್ಲವರ್ ಆಕಾರದಲ್ಲಿ ಬರುತ್ತದೆ. ಪೆಟಲ್ಸ್ ಬಾಟಮ್ನ ಥ್ರೆಡ್ನಿಂದ ಸುತ್ತಿಕೊಂಡು ಲಾಸ್ಟಲ್ಲಿ 2 ಗಂಟು ಹಾಕಿ. ಪಕ್ಕಡ್ನ ತಗೊಂಡು ಸ್ಟಾಕಿಂಗ್ಸ್ ಎಡ್ಜಸ್ನ ಫೋಲ್ಡ್ ಮಾಡೋಣ. ಇದು ಸ್ವಲ್ಪ ಲೆವೆಲ್ ಮತ್ತು ಶೇಪ್ ಕೊಡುತ್ತದೆ. ಪೆಟಲ್ ಶೇಪ್ ಮತ್ತು ಪೊಸಿಷನ್ನ ಅಡ್ಜಸ್ಟ್ ಮಾಡಿ ಈ ಥರ ಒಂದು ಪ್ರಾಪರ್ ಫ್ಲವರ್ ಶೇಪ್ ಆಗುತ್ತೆ.
ಹಸಿರು ಬಣ್ಣದ ಕ್ಲಾತ್ ಯೂಸ್ ಮಾಡಿದ್ದೇವೆ. ಎಲ್ಲ ಪೆಟಲ್ಸ್ ಈ ಥರ ಜೋಡಿಸಿ. ಇವಾಗ ಸ್ಟೆಮ್ನ ಮಾಡೋಣ. ಸ್ಟೆಮ್ಗೆ ನೀವು ಗ್ರೀನ್ ಫ್ಲವರ್ ಟೇಪ್ನ ಈ ಥರ ಫುಲ್ ಸುತ್ತಿ. ಇವಾಗ ಒಂದು ಫ್ಲವರ್ ರೆಡಿ ಆಗಿದೆ. ಇದೇ ಥರ ನಿಮಗೆ ಎಷ್ಟು ಬೇಕಾದಷ್ಟು ಕಲರ್ಫುಲ್ ಫ್ಲವರ್ಸ್ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಡೆಕೋರೇಷನ್ ಪರ್ಪಸ್ಗೆ ಸುಲಭವಾಗಿ ಫ್ಲವರ್ ಹೇಳಿಕೊಟ್ಟಿದ್ದೇವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.